ದಿಶಾ, ಊಟಕ್ಕೂ ಬರ್ದೆ ಯಾಕೆ ಈಗ ರೂಮಲ್ಲಿ ಕೂತಿದ್ಯಾ? ಓ ಪ್ಲೀಸ್, ಸ್ವಲ್ಪ ಹೊತ್ತು ನನ್ನ ಒಬ್ಬಳನ್ನೇ ಇರೋದಕ್ಕೆ ಬಿಟ್ಬಿಡಿ. ಯಾಕಮ್ಮ ದಿಶಾ, ಈಗ ತಾನೇ ದೊಡ್ಡ ಮನೆ ಪೂಜೆ ಮುಗಿಸ್ಕೊಂಡು ಬಂದಿದ್ದೀವಿ. ಸಂತೋಷವಾಗಿರೋದು ಬಿಟ್ಟು ಮುಖದಲ್ಲಿ ಯಾಕೆ ಈ ಕೋಪ? ದೊಡ್ಡ ಮನೆ ಅಂತೆ, ದೊಡ್ಡ ಮನೆ. ಅದ್ಯಾವ ಸೀಮೆ ದೊಡ್ಡ ಮನೆ ಮಾಮ್? ನಡ್ಕೋತಾರ ಯಾರಾದರೂ ದೊಡ್ಡ ಮನೆಯವ್ರ ಥರ ಮನೇಲಿ? ಅಲ್ಲ ದಿಶಾ, ಅಖಿಲಾನೇ ಇವಳು ನನ್ನ ಸೊಸೆ ಅಂತ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಲಲ್ಲ. ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರೆ ಸಾಕಾ ಮಾಮ್? ಸೊಸೆ ಆದವಳ ಮಾತಿಗೆ ಒಂದು ಗೌರವ ಬೇಡವಾ? ಪಾರು ಬಗ್ಗೆ ಹೇಳಿರೋ ಮಾತನ್ನ ಯಾರಾದರೂ ಕೇಳಿಸ್ಕೊಂಡ್ರ ಆ ಮನೇಲಿ? ಅಯ್ಯೋ, ಇದಕ್ಕೆ ನೀನು ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿರೋದು? ಓ ಗಾಡ್, ನನಗಷ್ಟೊಂದು ಅವಮಾನ ಆದ್ರೂ ನಿನಗೆ ಸ್ವಲ್ಪನೂ ಕೋಪ ಬರ್ತಿಲ್ವಾ? ವಾಟ್ಸ್ ರಾಂಗ್ ವಿತ್ ಯು ಮಾಮ್? ಏ ದಡ್ಡಿ, ನಿನ್ನ ಕೋಪ ತಾಪಗಳನ್ನೆಲ್ಲ ಸ್ವಲ್ಪ ದಿವಸ ಮೂಟೆ ಕಟ್ಟಿ ಪಕ್ಕಕ್ಕೆ ಇಟ್ಬಿಡು. ಆ ಮನೇಲಿ ಅಖಿಲಾಂಡೇಶ್ವರಿ ವಾರ್ಗಿತಿ ಇದ್ದಾಳೆ. ಅವಳ ಕತೆ ನೋಡಿದ್ಯಲ್ವಾ? ಪಾರು ಅನ್ನೋ ಕ್ರಿಮಿಕೀಟಕ್ಕೆಲ್ಲ ಕೈ ತೋರಿಸಿ ಅಖಿಲಾಂಡೇಶ್ವರಿ ಮನೆ ಸೊಸೆ ಆಗೋ ಅವಕಾಶನ ಕಳ್ಕೋಬಾರ್ದು. ಸ್ವಲ್ಪ ದಿವಸ ವೆಯ್ಟ್ ಮಾಡು. ಮೊದಲು ನಿನ್ನ ಕುತ್ತಿಗೆಗೆ 3 ಗಂಟೆ ಬೀಳಲಿ. ಆಮೇಲೆ ಆ ಪಾರು ಏನು ಅವರಪ್ಪನ್ನು ನಿನ್ನ ಎಡ್ಗಾಲಲ್ಲಿ ಓದಿಯೋ ಅಧಿಕಾರ ನಿಂದಾಗುತ್ತೆ. ಮೊದಲು ಪ್ರೀತುನ ಹೇಗೆ ಪಟಾಯಿಸ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡು. ಆಮೇಲೆ ಎಲ್ಲ ಒಳ್ಳೆಯದಾಗುತ್ತೆ. ನಾಳೆ ಹೇಗೋ ನಿನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಇದೆ ಅಂತ ಹೇಳ್ತಿದ್ದೆ. ಒಂದು ಕೆಲಸ ಮಾಡು, ಕಾಲ್ ಹಿಮ್, ಇನ್ವೈಟ್ ಹಿಮ್ ಫಾರ್ ದ ಪಾರ್ಟಿ. ಕಾಲ್ ಹಿಮ್ ಕಂದ, ಕಾಲ್ ಹಿಮ್. ಸರ್ ಫೋನ್. ಹಲೋ. ಹಲೋ, ಹಾಯ್ ಪ್ರೀತು, ದಿಶಾ ಹಿಯರ್. ನಂಬರ್ ಡಿಸ್ಪ್ಲೇ ಆಯಿತು. ಹೇಳಿ ಮಿಸ್ ದಿಶಾ. ಹಾಂ, ನಾಳೆ ಫ್ರೀನಾ? ಫ್ರೀ ಜೊತೆ ಡಿಸ್ಕೌಂಟು ಇರುತ್ತೆ ಯಾವಾಗಲೂ ನಮ್ಮ ಜೊತೆ. ಹೇಳಿ, ಏನು ವಿಷಯ? ಆ್ಯಕ್ಚುಲಿ ನಾಳೆ ನನ್ನ ಫ್ರೆಂಡ್ ಬರ್ಡೇ, ಹೋಗ್ತಾ ಇದ್ದೆ. ವುಡ್ ಯು ಲೈಕ್ ಟು ಜಾಯಿನ್ ಮೀ? ಬರ್ಡೇ ಪಾರ್ಟಿನಾ? ಒಂದು ನಿಮಿಷ ಸರಿ. ಏನು ಟೈಮಿಂಗ್ ನೋಡಿ. ಬರ್ತೀನಿ. ಇಂಥ ಶುಭ ಕಾರ್ಯಕ್ಕೆಲ್ಲ ಮಿಸ್ ಮಾಡೋದಿಲ್ಲ ನಾನು. ಓಕೆ ದೆನ್, ಸಿ ಯು ಟುಮಾರೋ. ಬಾಯ್ ಬಾಯ್. ದರಿದ್ರದವಳು ಎಲ್ಲಿ ಹೋದ್ರು ಬೆಕ್ಕಿನ ಥರ ಅಡ್ಡ ಬರ್ತಾಳೆ. ಚುಳುಕಿದೆ ಇವತ್ತು. ತಪ್ಪಿಸ್ಕೊಂಡ್ಬಿಟ್ಲು ಈಡಿಯಟ್. ಬಚಾವಾದೆ ಕಣೆ, ಇಲ್ಲಾಂದ್ರೆ ಇತ್ತು ನಿನಗೆ. ಒಂದು ಆಟೋ ಲಾಕ್ ಆಗೋಗಿದೆ. ಈ ದರಿದ್ರ ಅವಳ ಮುಖ ನೋಡಿದೆ, ಅನಿಷ್ಟ ಬಗ್ಗಿಸ್ಕೊಂತು. ಪ್ರೀತು ಬೇರೆ ಕಾಲ್ ಮಾಡ್ತಾ ಇದ್ದಾನೆ. ಪ್ರೀತು ಕಾಲ್ ಬೇರೆ ಮತ್ತೆ ಬರ್ತಾ ಇದೆ. What to do?
ದಿಶಾ, ನೀವೇನಿಲ್ಲಿ ತುಂಬ ಟೆನ್ಷನಲ್ಲಿದ್ದೀರಾ? ಆಲ್ ಓಕೆ? ಅದು ಏನೋ ಸೌಂಡ್ ಬರ್ತಾ ಇತ್ತು, ಚೆಕ್ ಮಾಡೋಣ ಅಂತ ಕೆಳಗಿಳಿದೆ. ನೋಡಿದ್ರೆ ಆಟೋ ಲಾಕ್ ಆಗೋಗಿದೆ ಆದಿ. ನನ್ನ ಪರ್ಸ್ ಮೊಬೈಲ್ ಬೇರೆ ಕಾರಲ್ಲೇ ಉಳ್ದೋಗಿದೆ, ಅದಕ್ಕೆ ಟೆನ್ಷನ್ ಆದಿ. ಡೋಂಟ್ ವರಿ, ತಗೊಳ್ಳಿ. ಮೀರಾ ಆಂಟಿಗೆ ಕಾಲ್ ಮಾಡಿ ಡ್ರೈವರ್ ಹತ್ರ ಸ್ಪೇರ್ ಕೀ ಥರ ಕೇಳಿ, ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆದಿ. ನೋ ಪ್ರಾಬ್ಲಮ್. ಮೀಟ್ ಮಾಡೋಣ ಅಂತ ಕರೆದ್ಬಿಟ್ಟು ವೇಟ್ ಮಾಡಿಸಿದಾಳೆ ಡಬ್ಬ. ಗಂಡ್ಮಕ್ಳಿಗೆ ಏನು ಕಲ್ಸಲ್ಲ ಅನ್ಕೊಂಡಿದ್ದಾಳ, ಸಿಕ್ಕ ಗುದ್ಬಿಡ್ಬೇಕು. ನಥಿಂಗ್ ಟು ವರಿ ಮಾಮ್. ಆದಿ ನನ್ನ ಡ್ರಾಪ್ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರೀತು ಜೊತೆ ರೆಸ್ಟೋರೆಂಟ್ ರೀಚ್ ಆದಮೇಲೆ ನಾನೇ ಕಾಲ್ ಮಾಡ್ತೀನಿ. ಓಕೆ ಸರಿ ಮಾಮ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಆದಿ. ನೀವು ಟೈಮ್ ಸರಿಯಾಗಿ ಬರದೇ ಹೋಗಿದ್ರೆ ನಾನು ಆ ಬಿಸಿಲಲ್ಲಿ ರೋಡ್ ಮಧ್ಯೆ ಒದ್ದಾಡಬೇಕಾಗಿತ್ತು. ಇನ್ನು ವೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಮನೆ ಕಡೆ ಎಸ್ಕೇಪ್. ಹಾಯ್ ಪಾರ್ವತಿ. ಚಿಕ್ಕ ಯಜಮಾನ್ರೆ ನೀವೇನಿಲ್ಲಿ? ಅಯ್ಯೋ ಇದ್ದಾಳಲ್ಲಪ್ಪ ದಿಶಾ, ಮೀಟ್ ಮಾಡೋಣ ಬಾ ಅಂದ್ಲು. ಬಂದು ವೇಟ್ ಮಾಡ್ತಿದ್ದೀನಿ, ಬಂದಿಲ್ಲ. ಪಾರ್ವತಿ, ಡಿಕ್ಕಿ ಹೊಡೆದ್ರೆ ಕೊಂಬು ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಚಿಕ್ಕ ಯಜಮಾನ್ರೆ, ನಮ್ಮ ಹಳ್ಳಿ ಜನ ಹಾಗಂತಾರೆ, ನಿಜಾನ ಸುಳ್ಳ ಯಾರಿಗೆ ಗೊತ್ತು? ಪಾರ್ವತಿ, ಆ ದಿಶಾಗೆ ಪಬ್ಬು ಪಾರ್ಟಿ ಅಂದ್ರೆ ಸಕ್ಕತ್ ಇಷ್ಟ. ಅವಳಿಗೆ ಮಿಡ್ ನೈಟ್ ತನಕ ಪಾರ್ಟಿ ಮಾಡ್ತಾ ಪಬ್ಬಲ್ಲಿ ಇರೋ ಬರೋರಿಗೆಲ್ಲ ಡಿಕ್ಕಿ ಹೊಡ್ಕೊಂಡು ಓಡಾಡ್ತಾಳೆ. ಅವಳಿಗೂ ಕೊಂಬರ್ಬೋದಲ್ವಾ? ಸುಮ್ಮನೆ ಇರಿ, ಮೊದಲೇ ಅವ್ರಿಗೆ ನಾನು ಕಂಡ್ರೆ ಆಗಲ್ಲ. ನಿಮ್ಮ ದಮ್ಮಯ್ಯ ಅಂತೀನಿ, ಇದನ್ನೆಲ್ಲ ಅವ್ರ ಹತ್ರ ಹೇಳಕ್ ಹೋಗ್ಬೇಡಿ. ಆಮೇಲೆ ನಾನು ಇದನ್ನೆಲ್ಲ ಹೇಳ್ದೆ ಅಂತ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಹಾಯ್ ಬ್ರೋ. ಹೇ ದಿಶಾ, ಏನಾಯ್ತು? ಅಣ್ಣ ಜೊತೆ ಬರ್ತಾ ಇದೆಯಾ? ಅಷ್ಟೊಂದು ಫೋನ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. ನನ್ನ ಕತೆ ಹಾಗಿರ್ಲಿ, ನಿಂದೇನು? 3 ಹೊತ್ತು ಇವಳಿಂದ ಸುತ್ತೋದೇ ನಿನ್ನ ಕೆಲಸನಾ? ಅಯ್ಯೋ ಇಲ್ಲ ಅಮ್ಮ, ತರಕಾರಿ ತರಕ್ಕೆ ಅಂತ ಬಂದಿದ್ದೆ. ಅಚಾನಕ್ಕಾಗಿ ರೋಡಲ್ಲಿ ಚಿಕ್ಕ ಯಜಮಾನ್ರು ಸಿಕ್ಕಿ ಮಾತಾಡ್ಸಿದ್ರು. ಏಯ್, ನೀನು ಮಾತಾಡಬೇಡ.